ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ. ಬಳೆಪೇಟೆಯಲ್ಲಿ ಸ್ವಾಮಿಯಿಂದ ಅನುಗ್ರಹಿತರಾದ ಭಕ್ತಜನ. ಮೈಸೂರಿನ ಶ್ರೀ ಅವಧೂತ ದತ್ತಪೀಠದಲ್ಲಿ ಸಚ್ಚಿದಾನಂದ ಗಣಪತಿಗೆ ವಿಶೇಷ ಪೂಜೆ. ಶ್ರೀ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮಿಗಳಿಂದ ವಿವಿಧ ಧಾರ್ಮಿಕ ಕೈಂಕರ್ಯಗಳು. ಬೆಂಗಳೂರಿನ ಟಿಟಿಡಿ ದೇವಾಲಯದಲ್ಲಿ ಬುಧವಾರದಿಂದ ವಾರ್ಷಿಕ ಪವಿತ್ರೋತ್ಸವ. ಆಗಮೋಕ್ತವಾದ ಕ್ರತುವುಗಳಿಗೆ ಭಾರದಿಂದ ನಡೆಯುತ್ತಿದೆ ಸಿದ್ಧತೆ. ಬೆಂಗಳೂರಿನ ಬಳೆಪೇಟೆ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸೋಮವಾರದ ಪೂಜೆಗಳನ್ನು ವಿಶೇಷವಾಗಿ ನಿರ್ವಹಿಸಲಾಯಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಸ್ವಾಮಿಗೆ ಬೆಳ್ಳಿಯ ಮುಖಟವನ್ನು ಧಾರಣೆ ಮಾಡಿ ವರ್ಣಮಯ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಉಪಾಲಯದಲ್ಲಿರುವ ಶ್ರೀ ಪಾರ್ವತಿ ದೇವಿ, ಶ್ರೀ ವಿನಾಯಕ ಹಾಗೂ ಶ್ರೀ ರಾಮಲಿಂಗೇಶ್ವರ ಸ್ವಾಮಿಯನ್ನು ಸುಂದರವಾಗಿ ಅಲಂಕರಿಸಿ ಪೂಜಿಸಿದರು. ಭಕ್ತಾದಿಗಳು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾದರು. ಮೈಸೂರಿನ ದತ್ತನಗರದಲ್ಲಿರುವ ಶ್ರೀ ಅವಧೂತ ದತ್ತಪೀಠದಲ್ಲಿ ಪೀಠಾಧೀಶರಾದ ಪರಮಪೂಜ್ಯ ಜಗದ್ಗುರು ಶ್ರೀ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮೀಜಿಯವರಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಈ ನಿಮಿತ್ತ ಮೊದಲಿಗೆ ಆಲಯದ ಯಾಗಶಾಲೆಯಲ್ಲಿ ಶ್ರೀ ಲಕ್ಷ್ಮೀ ಗಣಪತಿ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಆನಂತರ ಶ್ರೀ ಗಣಪತಿ ಸಚ್ಚಿದಾನಂದ ಪೂಜೆಯನ್ನು ವಿಶೇಷವಾಗಿ ನಿರ್ವಹಿಸಿ ವಿವಿಧ ಆರತಿಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಉಡುಪಿ ಜಿಲ್ಲೆಯ ಕಮ್ಲಕಟ್ಟದಲ್ಲಿರುವ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಸಿಂಹ ಮಾಸದ ಸಾರ್ವಜನಿಕ ಹೂವಿನ ಪೂಜೆ ಜರುಗಿತು. ಈ ನಿಮಿತ್ತ ದೇವಾಲಯವನ್ನು ಮಲ್ಲಿಗೆ, ಜಾಜಿ, ಸೇವಂತಿಗೆ ಮೊದಲಾದ ಹೂವಿನಿಂದ ಅಲಂಕಾರ ಮಾಡಿದರು. ನಂತರ ಗರ್ಭಗುಡಿಯಲ್ಲಿರುವ ದೇವರಿಗೆ ವಿಶೇಷ ಹೂಗಳಿಂದ ಅಲಂಕರಿಸಿದರು. ಆನಂತರ ವಿವಿಧ ಬಗೆಯ ಆರತಿಗಳಿಂದ ಹಾಗೂ ಮರದ ಹಲಿಗೆಯ ಆರತಿಯೊಂದಿಗೆ ಮಹಾಪೂಜೆಯನ್ನು ಮಾಡಿದರು.
ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಪವಿತ್ರೋತ್ಸವಗಳನ್ನು ಇದೇ ತಿಂಗಳ 21, 22 ಮತ್ತು 23ನೇ ತಾರೀಖಿನ ಬುಧವಾರದಿಂದ ಟಿಟಿಡಿ ಆಗಮುಕ್ತವಾಗಿ ನಿರ್ವಹಿಸುತ್ತಿದೆ. ಈ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳು ಭರದಿಂದ ಸಾಗುತ್ತಿದೆ. ದೇವಾಲಯದ ಹೊರ ಮತ್ತು ಒಳ ಆವರಣವನ್ನು ಮನೋಹರವಾಗಿ ಅಲಂಕರಿಸಲಾಗುತ್ತಿದೆ. 3 ದಿನಗಳು ಸಾಗುವ ಆಗಮುಕ್ತವಾದ ಕ್ರತುವುಗಳಿಗಾಗಿ ದೇವಾಲಯ ಆವರಣದಲ್ಲಿ ವಿಶೇಷವಾದ ಯಾಗಶಾಲೆಯನ್ನು ಸಿದ್ಧಪಡಿಸಲಾಗುತ್ತಿದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ತಿರುಮಲ ಶ್ರೀನಿವಾಸ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಗಳು ಸೆಪ್ಟೆಂಬರ್ 27ನೇ ತಾರೀಕು ಸಂಜೆ 5 ಗಂಟೆಗೆ ಧ್ವಜಾರೋಹಣ. ರಾತ್ರಿ 9 ಗಂಟೆಗೆ ದೊಡ್ಡ ಶೇಷವಾಹನ. ಸೆಪ್ಟೆಂಬರ್ 28ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಚಿಕ್ಕ ಶೇಷವಾಹನ. ಮಧ್ಯಾಹ್ನ 1 ಗಂಟೆಗೆ ಸ್ನಪನ ತಿರುಮಂಜನ. ರಾತ್ರಿ 7 ಗಂಟೆಗೆ ಹಂಸವಾಹನ. ಸೆಪ್ಟೆಂಬರ್ 29ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಸಿಂಹವಾಹನ. ರಾತ್ರಿ 7 ಗಂಟೆಗೆ ಮುತ್ತಿನ ಚಪ್ಪರ ವಾಹನ. ಸೆಪ್ಟೆಂಬರ್ 30ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಕಲ್ಪವೃಕ್ಷ ವಾಹನ. ರಾತ್ರಿ 7 ಗಂಟೆಗೆ ಸರ್ವಭೂಪಾಲ ವಾಹನ. ಅಕ್ಟೋಬರ್ 1ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಮೋಹಿನಿ ಅವತಾರ. ರಾತ್ರಿ 7 ಗಂಟೆಗೆ ಗರುಡ ಸೇವೆ. ಅಕ್ಟೋಬರ್ 2ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಹನುಮಂತ ವಾಹನ. ಸಂಜೆ 4 ಗಂಟೆಗೆ ಸ್ವರ್ಣರಥ. ರಾತ್ರಿ 7 ಗಂಟೆಗೆ ಗಜವಾಹನ. ಅಕ್ಟೋಬರ್ 3ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಸೂರ್ಯಪ್ರಭ ವಾಹನ. ಮಧ್ಯಾಹ್ನ 1 ಗಂಟೆಗೆ ಸ್ನಪನ ತಿರುಮಂಜನ. ರಾತ್ರಿ 7 ಗಂಟೆಗೆ ಚಂದ್ರಪ್ರಭ ವಾಹನ. ಅಕ್ಟೋಬರ್ 4ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ರಥೋತ್ಸವ. ರಾತ್ರಿ 7 ಗಂಟೆಗೆ ಅಶ್ವವಾಹನ. ಅಕ್ಟೋಬರ್ 5ನೇ ತಾರೀಕು ಮುಂಜಾನೆ 6 ಗಂಟೆಗೆ ಚಕ್ರಸ್ನಾನ. ರಾತ್ರಿ 9 ಗಂಟೆಗೆ ಧ್ವಜಾವರೋಹಣ. ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ಶ್ರೀನಿವಾಸನ ವಾರ್ಷಿಕ ಬ್ರಹ್ಮೋತ್ಸವಗಳ ನೇರ ಪ್ರಸಾರವನ್ನು ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಆನಂದರಾವ್ ಸರ್ಕಲ್ನಲ್ಲಿರುವ ಶ್ರೀ ನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸೋಮವಾರದ ವಿಶೇಷ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಸ್ವಾಮಿಯನ್ನು ನಾಗಾಭರಣ, ಆಕರ್ಷಕ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಲಾಯಿತು. ನಂತರ ಬಿಲ್ವಾರ್ಚನೆಯನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ಮೈಸೂರು ಜಿಲ್ಲೆಯ ಕೆಆರ್ ಮೊಹಲ್ಲಾದಲ್ಲಿರುವ ವಾಣಿವಿಲಾಸ ರಸ್ತೆಯಲ್ಲಿರುವ ಮಹಾಗಣಪತಿ ದೇವಸ್ಥಾನದಲ್ಲಿ ವಿನಾಯಕನಿಗೆ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಯಿತು. ಈ ನಿಮಿತ್ತ ಸ್ವಾಮಿಗೆ ಬೆಣ್ಣೆ ಹಾಗೂ ಬಗೆ ಬಗೆಯ ಪುಷ್ಪಗಳಿಂದ ಶೋಭಾಯಮಾನವಾಗಿ ಸಿಂಗರಿಸಿದ್ದರು. ಆನಂತರ ಮಂಗಳಾರತಿಯನ್ನು ಪಡೆದು ಭಕ್ತರು ಸ್ವಾಮಿಯ ದರ್ಶನ ಮಾಡಿ ಕೃತಾರ್ಥರಾದರು. ತರುವಾಯ ಉಪಾಲಯದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ
ವಿವಿಧವಾದ ಪುಷ್ಪಗಳಿಂದ ಅಲಂಕರಿಸಿ ನೀರಾಜನವನ್ನು ಬೆಳಗಲಾಯಿತು. ಭಕ್ತರು ವಿನಾಯಕ ಹಾಗೂ ಷಣ್ಮುಖನ ದರ್ಶನ ಪಡೆದು ಧನ್ಯರಾದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಶ್ರೀ ಛಾಯಾ ಪುತ್ರನಿಗೆ ಆಭರಣಗಳು ಮತ್ತು ವರ್ಣಮಯ ಪುಷ್ಪಗಳಿಂದ ಅಲಂಕರಿಸಿದ್ದರು. ನಂತರ ಶ್ರೀ ಸೂರ್ಯ ಪುತ್ರನಿಗೆ ಅರ್ಚನೆ ಹಾಗೂ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಶ್ರೀ ಶನೇಶ್ವರ ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಊಲವಾಡಿ ಗ್ರಾಮದಲ್ಲಿ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ವತಿಯಿಂದ ಆತ್ಮಬೋಧನಾಮೃತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದರ ಅಂಗವಾಗಿ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ಅವರನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಯಿತು. ನಂತರ ಗ್ರಾಮದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ವೇಣುಗೋಪಾಲ ಸ್ವಾಮಿಯನ್ನು ಶೋಭಾಯಮಾನವಾಗಿ ಸಿಂಗರಿಸಿ ಆಲಯದಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಮಹಿಳೆಯರು ಕಳಶಗಳನ್ನು ಹೊತ್ತು ಶೋಭಾಯಾತ್ರೆಯಲ್ಲಿ ಸಾಗಿದರು. ಕಾರ್ಯಕ್ರಮದಲ್ಲಿ ಕೈವಾರ ಕ್ಷೇತ್ರದ ಯೋಗಿ ನಾರಾಯಣ ಮಠದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ಅವರು ಆಧ್ಯಾತ್ಮಿಕ ಪ್ರವಚನವನ್ನು ನೀಡಿದರು. ಆತ್ಮಬೋಧನೆ ಎಲ್ಲರ ಕೈನಲ್ಲೂ ಆಗುವುದಿಲ್ಲ. ಆತ್ಮ ನೋಡೋರು ಇರಬೇಕಲ್ಲ. ಆತ್ಮ ಬಗ್ಗೆ ಹೇಳಬೇಕಾಗಿದ್ರೆ ಯಾರು ಆತ್ಮವನ್ನು ನೋಡಿರ್ತಾರೋ, ಯಾರು ಅನುಭವಿಸ್ತಾರೋ ಅವರು ಮಾತ್ರ ಇದನ್ನು ಹೇಳಬಹುದು. ಇನ್ಯಾರ ಕೈನಲ್ಲೂ ಇದು ಆಗುವುದಿಲ್ಲ. ಭಾರಿ ಕಠಿಣ. ಅನುಭವದಿಂದ ಇದನ್ನು ಮಾಡಬೇಕೇ ಹೊರತು ಅದನ್ನ ನಾನು ಏನೋ ಒಂದು ಶಾಸ್ತ್ರವನ್ನು ಓದಿ ನಾನು ಹೇಳ್ತೇನೆ ಅಂತಕ್ಕಂಥದ್ದು ಅದು ಅಲ್ಲ. ಅಂದಾಗಿ ಈ ಆತ್ಮಬೋಧನೆ ಮಾಡೋರು ಯಾರು? ಸದ್ಗುರು. ಸದ್ಗುರುಗಳು ಇದನ್ನ ಹೇಳುವಾಗ ಅವರು ಏನಪ್ಪ ಸಾಧನೆ ಮಾಡಿದ್ದಾರೆ, ನಾವು ಅವರ ಅರ್ಥವನ್ನು ಮಾಡ್ಕೋಬೇಕು. ಆತ್ಮ ಅಂದ್ರೆ ಎರಡು, ಪರಮಾತ್ಮ, ಜೀವಾತ್ಮ. ನೀನು ಜೀವಾತ್ಮ, ಪರಮಾತ್ಮ ಒಬ್ಬನಿದ್ದಾನೆ. ನೀನು ಸೃಷ್ಟಿಯನ್ನು ಮಾಡಿದ್ಯಾರು? ಪರಮಾತ್ಮ. ನಿಮ್ಮಿಬ್ಬರು ಸಂಬಂಧ ಅಷ್ಟೇ ಹೊರತು ಇನ್ಯಾರೂ ಸಂಬಂಧ ಇಲ್ಲ, ನೀನು ಮತ್ತು ಪರಮಾತ್ಮ. ಅದರ ಬಗ್ಗೆ ಈ ಬೋಧನೆ ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಮಾರುತಿಗೆ ಬಗೆ ಬಗೆಯ ಪುಷ್ಪಹಾರಗಳು ಹಾಗೂ ತುಳಸಿ ಹಾರದಿಂದ ವೈಭವವಾಗಿ ಅಲಂಕರಿಸಲಾಯಿತು. ಆನಂತರ ಸ್ವಾಮಿಗೆ ಅರ್ಚನೆ, ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಬಳಿಕ ಉಪಾಲಯದಲ್ಲಿರುವ ಶ್ರೀ ಸೀತಾ ಲಕ್ಷ್ಮಣ ಸಮೇತ ಶ್ರೀರಾಮದೇವರಿಗೂ ಸಿಂಗರಿಸಿ ನೀರಾಜನವನ್ನು ಬೆಳಗಿದರು.
ಭಕ್ತರು ದೇವರ ದರ್ಶನ ಪಡೆದು ಧನ್ಯರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ವಿಶ್ವಕರ್ಮ ಜಯಂತಿಯನ್ನು ವೈಭವದಿಂದ ಆಚರಿಸಲಾಯಿತು. ಈ ನಿಮಿತ್ತ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಶೋಭಾಯಮಾನವಾಗಿ ಅಲಂಕೃತಗೊಂಡ ಪಲ್ಲಕ್ಕಿಗಳಲ್ಲಿ ವಿಶ್ವಕರ್ಮ ಚಿತ್ರಪಟಗಳನ್ನು ಆಸೀನಗೊಳಿಸಿ ಸುಮಾರು 30 ಪಲ್ಲಕ್ಕಿಗಳ ಉತ್ಸವಗಳನ್ನು ನಗರದ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ಇಂಡ್ಲಬೇಲೆಯ ಶ್ರೀ ಕ್ಷಿಪ್ರ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಸ್ವಾಮಿಗೆ ವರ್ಣಮಯ ಪುಷ್ಪಗಳು ಹಾಗೂ ಧೂರ್ವದಿಂದ ಅಲಂಕರಿಸಿ ವಿನಾಯಕನಿಗೆ ನೀರಾಜನವನ್ನು ಮಾಡಲಾಯಿತು. ಭಕ್ತರು ಗಜಮುಖನ ದರ್ಶನ ಪಡೆದು ಪುನೀತರಾದರು. ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಶ್ರೀ ಮಾರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಅಮ್ಮನವರಿಗೆ ಸಕಲ ವಸ್ತ್ರಾಭರಣಗಳನ್ನು ತೊಡಿಸಿ ಪುಷ್ಪಮಾಲೆಗಳಿಂದ ಆಕರ್ಷಕವಾಗಿ ಅಲಂಕರಿಸಲಾಗಿತ್ತು. ತರುವಾಯ ಅಮ್ಮನವರಿಗೆ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಬಳಿಕ ಉಪಾಲಯದಲ್ಲಿರುವ ವಿನಾಯಕನಿಗೂ ಅಲಂಕರಿಸಿ ಪೂಜಿಸಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ಬಿದಿರುಗುಪ್ಪೆಯ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಶ್ರೀ ಪವನಪುತ್ರನಿಗೆ ಅರಿಶಿನ, ಕುಂಕುಮ, ತುಳಸಿ ಮಾಲೆ ಹಾಗೂ ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಆಕರ್ಷಕವಾಗಿ ಅಲಂಕರಿಸಲಾಗಿತ್ತು. ತರುವಾಯ ಆಂಜನಿ ಪುತ್ರನಿಗೆ ಅರ್ಚನೆ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಪವಿತ್ರೋತ್ಸವಗಳನ್ನು ಇದೇ ತಿಂಗಳ 21, 22, 23ನೇ ತಾರೀಖಿನಂದು ಟಿಟಿಡಿ ಆಗಮೋಕ್ತವಾಗಿ ನಿರ್ವಹಿಸುತ್ತಿದೆ. ಈ ವಿಶೇಷ ಕೈಂಕರ್ಯದಲ್ಲಿ ಭಕ್ತಾದಿಗಳು ನೇರವಾಗಿ ಪಾಲ್ಗೊಳ್ಳಲು ಟಿಟಿಡಿ ಅವಕಾಶ ಕಲ್ಪಿಸಿದೆ. ಈ ಕುರಿತಾದ ಮಾಹಿತಿಯನ್ನು ಟಿಟಿಡಿ ಎಲ್ಎಸಿ ಅಧ್ಯಕ್ಷರಾದ ಶ್ರೀ ಸಂಪತ್ ರವಿನಾರಾಯಣ್ ಅವರು ಎಸ್ವಿಬಿಸಿಯೊಂದಿಗೆ ಹಂಚಿಕೊಂಡರು. ಪವಿತ್ರೋತ್ಸವಂ is starting in Bangalore, Vayalikkaval TTD Srinivasa temple, and it will be there on 21st, 22nd, 23rd of September. As you know, Pavitrotsavam is purification of Lord. Lord will wear this kind of Pavitram, and then the purification ceremony will take place. We have put a ticket of 1000 rupees per couple, 2 people. As prasadam, we are giving a big laddu and also a Pavitra Mala. So kindly all of you please do come, buy the tickets and come, and so that you can take the blessings of Lord. Remember, it is 21, 22 and 23. ದಕ್ಷಿಣ ಕಾಶಿ ಕಾಲಭೈರವ ದೇವಸ್ಥಾನದಲ್ಲಿ ಥೇಪಿರೈ ಅಷ್ಟಮಿಯ ದಿನದಂದು ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಕಾಲಭೈರವಂ ಕರ್ನಾಟಕದ ಗಡಿಭಾಗವಾದ ಹೊಸೂರು ಬಳಿಯ ಧರ್ಮಪುರಿ ಪಕ್ಕದಲ್ಲಿದೆ.
ಭಕ್ತಾದಿಗಳು ಶ್ರೀಸ್ವಾಮಿಗೆ ಕುಂಬಳಕಾಯಿಯಲ್ಲಿ ದೀಪವನ್ನು ಬೆಳಗಿಸಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಕೃತಾರ್ಥರಾದರು. ಕರ್ನಾಟಕ ರಾಜ್ಯದ ಗಡಿಭಾಗವಾದ ಹೊಸೂರು ಬಳಿ ಧರ್ಮಪುರಿ ಸಮೀಪ ಸೊಗತ್ತೂರು ಗ್ರಾಮದ ಶ್ರೀ ಸೆಲ್ವಗಣಪತಿ ಮಹಾಮಾರಿಯಮ್ಮನ್ ನವಗ್ರಹ ಮತ್ತು ಶ್ರೀ ಓಂ ಶಕ್ತಿ ದೇವಸ್ಥಾನಗಳ ಮಹಾಕುಂಭಾಭಿಷೇಕ ಕಾರ್ಯಕ್ರಮವು ಸಡಗರದಿಂದ ಜರುಗಿತು. ಇದರ ಅಂಗವಾಗಿ ಆಲಯ ಯಾಗಶಾಲೆಯಲ್ಲಿ ವಿವಿಧ ದೇವತಾ ಹೋಮಗಳನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಆ ಬಳಿಕ ದೇವಾಲಯದ ಆಡಳಿತಾಧಿಕಾರಿಗಳು ಯಾಗಮಂಟಪದ ತೀರ್ಥ ಹಾಗೂ ಹಾಲಿನ ಕಳಶಗಳನ್ನು ತಲೆಯ ಮೇಲೆ ಹೊತ್ತು ಆಲಯದ ಗೋಪುರ ಕಳಶಗಳಿಗೆ ಮಹಾಕುಂಭಾಭಿಷೇಕವನ್ನು ನೆರವೇರಿಸಿ ದೀಪಾರಾಧನೆ ಮಾಡಿದರು. ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತರು ವಿಶೇಷ ಅಲಂಕಾರದಲ್ಲಿ ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತರಿಗೆ ಸುವರ್ಣಾವಕಾಶ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಒಳ್ಳೆಯ ಆರ್ಯೋಕ್ತಿಗೆ ಇದುವೇ ನಿದರ್ಶನ. ಟಿಟಿಡಿ ಪ್ರಾಣದಾನ ಟ್ರಸ್ಟ್ನಿಂದ ನಿರ್ಮಿಸಿ ನಿರ್ವಹಿಸುತ್ತಿರುವ ಚಿಕ್ಕ ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಪೀಡಿಯಾಟ್ರಿಕ್ ಆಸ್ಪತ್ರೆಗೆ ದಾನಿಗಳಿಂದ ದೇಣಿಗೆಯ ಸ್ವೀಕಾರ. 1 ಕೋಟಿ ರೂಪಾಯಿಗಿಂತ ಹೆಚ್ಚು ದೇಣಿಗೆ ನೀಡುವ ದಾನಿಗಳಿಗೆ ಶ್ರೀವಾರಿ ಸರ್ವ ಸೇವೆಯಲ್ಲಿ ಭಾಗವಹಿಸಲು ಅವಕಾಶ. 1,50,00,000 ರೂಪಾಯಿ ದೇಣಿಗೆ ನೀಡುವ ದಾನಿಗಳಿಗೆ ಶುಕ್ರವಾರ ಜರುಗುವ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ. ದಾನಿಗಳಿಗೆ ಸೆಕ್ಷನ್ 80G ಅಡಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಲಭ್ಯವಿದೆ. ಸುಪ್ರಭಾತದಿಂದ ಸಹಸ್ರ ದೀಪಾಲಂಕಾರ ಸೇವೆಯವರೆಗೂ ಶ್ರೀನಿವಾಸನ ಎಲ್ಲ ಸೇವೆಗಳಲ್ಲಿ ಪಾಲ್ಗೊಳ್ಳುವುದೇ ಮಹಾಭಾಗ್ಯ. ದೇಣಿಗೆ ನೀಡುವ ವ್ಯಕ್ತಿಗಳು 25 ವರ್ಷಗಳು ಅಥವಾ ಜೀವಿತ ಪರ್ಯಂತ ಈ ಸದುಪಯೋಗವನ್ನು ಪಡೆಯಬಹುದು. ದೇಣಿಗೆ ನೀಡುವ ಸಂಸ್ಥೆಗಳು 20 ವರ್ಷಗಳು ಸೇವೆಯನ್ನು ಪಡೆಯುವ ಅವಕಾಶವಿದೆ. ದಾನಿಗಳೊಂದಿಗೆ 6 ಮಂದಿಗೆ ಶ್ರೀನಿವಾಸನ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ. 7 ಬೆಟ್ಟಗಳ ಒಡೆಯನ ಸೇವೆಯಲ್ಲಿ ತನ್ಮಯರಾಗಲು ಬಯಸುವ ಭಕ್ತರಿಗೆ ಇದುವೇ ಟಿಟಿಡಿಯ ಆಹ್ವಾನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಟಿಟಿಡಿ ವೆಬ್ಸೈಟ್ www.tirupatibalaji.ap.gov.in ಅಥವಾ arjitamoffice@gmail.com ಅಥವಾ ಆರ್ಜಿತ ಕಾರ್ಯಾಲಯಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆರ್ಜಿತ ಕಾರ್ಯಾಲಯದ ಫೋನ್ ನಂಬರ್ 087722635889ಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣ ಜನಾರ್ದನ ತೀರ್ಥ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ನಿಮಿತ್ತ ಚೆನ್ನೈನ ಅಂತಾರಾಷ್ಟ್ರೀಯ ಖ್ಯಾತಿಯ ವೀಣಾವಾದನ ಕಲಾವಿದರಾದ ಕಲೈಮಾಮಣಿ ಶ್ರೀ ರಾಜೇಶ್ ವೈದ್ಯ ಮತ್ತು ಬಳಗದವರಿಂದ ವೀಣಾವಾದನ ಕಾರ್ಯಕ್ರಮವು ಜರುಗಿತು.
ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಊಲವಾಡಿ ಗ್ರಾಮದಲ್ಲಿ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ವತಿಯಿಂದ ಆತ್ಮಬೋಧನಾಮೃತ ಕಾರ್ಯಕ್ರಮದಲ್ಲಿ ಕುಮಾರಿ ಶ್ರಾವ್ಯ ಮತ್ತು ಕುಮಾರಿ ಸಂಕೀರ್ಣ ಅವರು ಭರತನಾಟ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.